ಮನುಕುಲದ ಉಳಿವಿಗೆ ಜಗತ್ತು ಸುಸ್ಥಿರ ಅಭಿವೃದ್ಧಿಯ ಗುರಿಯೊಂದಿಗೆ ಪರಿಸರ ಸಂರಕ್ಷಣೆಗೆ ಮುಂದಾಗಿದೆ. ಭಾರತವು ಅದಕ್ಕೆ ಕೈಜೋಡಿಸಿದೆ. ಆದರೆ ಅಭಿವೃದ್ಧಿಯ ನೆಪದಲ್ಲಿ ನಡೆಯುವ ಅವೈಜ್ಞಾನಿಕ ಮತ್ತು ಪೂರ್ವ ತಯಾರಿ ಇಲ್ಲದ ಕಾಮಗಾರಿಗಳು ಪ್ರಕೃತಿ ಸಹಜ ಸಂರಕ್ಷಣೆಯ ವಿರುದ್ಧವಾಗಿ ನಡೆಯುತ್ತಿವೆ. ಶಿರೂರಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತ ದುರಂತಕ್ಕೆ ಅವೈಜ್ಞಾನಿಕ ಕಾಮಗಾರಿಯೇ ಪ್ರಮುಖ ಕಾರಣವೆಂದು ವೈಜ್ಞಾನಿಕ ಸಮೀಕ್ಷೆಗಳು ಸಾಬೀತುಪಡಿಸಿವೆ. ಸಹಜವಾಗಿ ಮಣ್ಣು ಮತ್ತು ಕಲ್ಲುಗಳಿಂದ ಕೂಡಿ ಒಡಲೊಳಗೆ ನೀರಿನ ವಾರ್ತೆಗಳನ್ನು ಹಾಗೂ ಮೇಲ್ಭಾಗದಲ್ಲಿ ಅರಣ್ಯವನ್ನ ಒಳಗೊಂಡು ನೈಸರ್ಗಿಕ ಗುಡ್ಡ ನಿರ್ಮಿತವಾಗಿತ್ತು. ಅರಣ್ಯ ಇಲಾಖೆ ನಿಯಮಗಳ ಗಡಿಬೇಲಿಗೆ ಒಳಪಟ್ಟು ಲಂಬಾಂತರವಾಗಿ ರಸ್ತೆ ಕಾಮಗಾರಿಗೆ ಗುಡ್ಡವನ್ನ ಕತ್ತರಿಸಲಾಗಿತ್ತು. ಗುಡ್ಡದ ಮೇಲ್ಭಾಗದ ಅರಣ್ಯ ಪ್ರದೇಶದಲ್ಲಿ ನೀರಿನ ಝರಿಗಳಿದ್ದು ನಿರಂತರವಾಗಿ ಸುರಿದ ಭಾರೀ ಮಳೆಗೆ ಒತ್ತಡದಿಂದ ಗುಡ್ಡ ಕುಸಿದಿರಬಹುದು ಎನ್ನಲಾಗಿದ್ದು, ಅಡ್ಡವಾಗಿ ಕತ್ತರಿಸಿದ್ರೆ ಇಷ್ಟೊಂದು ಭೀಕರ ದುರಂತ ಸಂಭವಿಸುತ್ತಿರಲಿಲ್ಲ ಎನ್ನುತ್ತಾರೆ ಸ್ಥಳೀಯರು. ಗುಡ್ಡ ಕುಸಿತದ ನಂತರವೂ ಪ್ರಕೃತಿಯ ಮುನಿಸು ಕಡಿಮೆಯಾಗಿಲ್ಲ. ಜುಲೈ 16ರಿಂದ ನಿರಂತರ ಮಳೆಯಾಗುತ್ತಿದೆ. ಮಳೆಯಲ್ಲಿ ಮಣ್ಣು ತೆರವು ಮಾಡುವುದು ಕಷ್ಟವಾದರೂ ಕಾರ್ಯಾಚರಣೆ ಅನಿವಾರ್ಯವಾಗಿತ್ತು. ಸ್ಥಳಕ್ಕೆ ಭೇಟಿ ನೀಡಿದ ಕೇಂದ್ರ ಸಚಿವ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಂಸದ ಕಾಗೇರಿ ಸೇರಿದಂತೆ ದೊಡ್ಡವರಿಗೂ ಸ್ಥಳ ವೀಕ್ಷಣೆ ಮಾಡಲು ಅವಕಾಶ ನೀಡದ ರೀತಿಯಲ್ಲಿ ಮಳೆ ಅಡ್ಡಿಪಡಿಸಿತ್ತು. ರಸ್ತೆಯ ಮೇಲಿನ ಮಣ್ಣು ತೆರವುಗೊಳ್ಳುತ್ತಿದ್ದಂತೆ ಮಳೆಯ ಅಬ್ಬರ ಕಡಿಮೆಯಾಗಿದೆ. ನಾಪತ್ತೆಯಾದವರ ಶೋಧಕ್ಕೆ 4 ದಿನಗಳಿಂದ ನಿರಂತರವಾಗಿ ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆ ನಡೆಯುತ್ತಿದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾಡಳಿತ, ಭಾರತೀಯ ನೌಕಾಪಡೆ, ಸೇನೆ, ಎನ್ಡಿಆರ್ಎಫ್ ಮತ್ತು ಪರಿಣಿತರ ತಂಡವೇ ರಕ್ಷಣಾ ಕಾರ್ಯಕ್ಕೆ ಹಗಲು ರಾತ್ರಿ ಶ್ರಮಿಸುತ್ತಿದೆ. ಆದರೆ ಈಗ ಗಂಗಾವಳಿ ಒಳಪ್ರವಾಹದ ರೂಪದಲ್ಲಿ ನೀರಿನೊಳಗಡೆ ಶೋಧ ಕಾರ್ಯಕ್ಕೆ ಅಡ್ಡಿಯುಂಟು ಮಾಡುತ್ತಿದೆ. ನದಿಯೇ ದೈವವೆಂದು ಜೀವನ ಸಾಗಿಸುವ ಮೀನುಗಾರರ ನೆರವು ಶೋಧನಾ ಕಾರ್ಯಕ್ಕೆ ಅಗತ್ಯವಾಗಿತ್ತು. ಈ ಹಿನ್ನೆಲೆ ಮಲ್ಪೆ ಮೂಲದ ಮುಳುಗು ತಜ್ಞ ಈಶ್ವರ್ ಮಲ್ಪೆ ತಂಡ ಶನಿವಾರ ಕಾರ್ಯಾಚರಣೆಗೆ ಇಳಿದಿತ್ತು. ಆದರೆ ಗುಡ್ಡ ಕುಸಿತದ ರಭಸಕ್ಕೆ ಕೊಚ್ಚಿ ಹೋದ ಮಣ್ಣು ಮತ್ತು ಕಲ್ಲುಗಳು ರಸ್ತೆ ಕಾಮಗಾರಿಯ ನೆಪದಲ್ಲಿ ನಮ್ಮ ಜಾಗವನ್ನ ಕಬಳಿಸಿದ್ದೀರಿ. ನಾವು ಈಗ ನದಿಯಲ್ಲಿ ಭದ್ರವಾಗಿದ್ದೇವೆ. ನಮಗೆ ಅಡ್ಡಿಪಡಿಸಿದ್ದಕ್ಕೆ ಕಾರ್ಯಾಚರಣೆಗೆ ಸವಾಲೊಡ್ಡುತ್ತೇವೆ ಎನ್ನುವ ರೀತಿಯಲ್ಲಿ ಮುಳುಗು ತಜ್ಞರಿಗೂ ಕೂಡ ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ. ಈ ನಡುವೆ ಕೊಚ್ಚಿ ಹೋದ ಬೃಹತ್ ಆಲದ ಮರವು ನದಿಯಲ್ಲಿದ್ದು ಶೋಧ ಕಾರ್ಯಕ್ಕೆ ತಡೆಯುಂಟು ಮಾಡಿದೆ.
ಗಂಗಾವಳಿ ಮುನಿಸು ಕಡಿಮೆಯಾಗುವವರೆಗೆ ನೀರಿನ ಆಳದಲ್ಲಿನ ತಳಕ್ಕೆ ಇಳಿದು ಕಾರ್ಯಾಚರಣೆ ಮಾಡುವುದು ಕಷ್ಟವಾಗಿದೆ. ಹರಿವು ಕಡಿಮೆಯಾದರೂ ಮಣ್ಣಿನ ಅಡಿಯಲ್ಲಿ ಕಲ್ಲು ಇರುವುದರಿಂದ ಅವುಗಳನ್ನು ತೆರವು ಮಾಡಿ ನದಿಯಲ್ಲಿನ ಭೂಮಿಯ ಮಟ್ಟಕ್ಕೆ ತಲುಪುವುದು ಸದ್ಯಕ್ಕಂತೂ ಕಷ್ಟ ಎನ್ನುತ್ತಾರೆ ಮುಳುಗು ತಜ್ಞರು. ಶನಿವಾರ ಕಾರ್ಯಾಚರಣೆಗಳಿಂದ ಈಶ್ವರ್ ಮಲ್ಪೆ ತಂಡದ ಸದಸ್ಯರೊಬ್ಬರು ಗಾಯಗೊಂಡಿದ್ದಾರೆ. ಮಾರುತಿ ಹರಿಕಂತ್ರ, ನುಡಿಸಿರಿ ನ್ಯೂಸ್, ಅಂಕೋಲಾ.